ಹಾಸನ ಮಹಾನಗರ ಪಾಲಿಕೆಯ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿರ್ತಕ್ಕಂಥ ನಟ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಸಮೀಪದ ನಿವೇಶನವೊಂದರ ಮಾಲೀಕತ್ವ ಜಟಾಪಟಿ ತಾರಕಕ್ಕೇರಿದೆ. ಅದೇ ನಿವೇಶನದ ಬಳಿ ನಾವು ಇರ್ತಕ್ಕಂಥದ್ದು. ಏನು ಜನವರಿ 4ನೇ ತಾರೀಕು ಈ ನಿವೇಶನ ತಮಗೆ ಸೇರಿದ್ದು ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಅಂತೇಳಿ ಈ ಒಂದು ನಿವೇಶನದ ಮೂಲ ಮಾಲೀಕರು ಆಗಿರ್ತಕ್ಕಂಥ ಏನು ಲಕ್ಷ್ಮಮ್ಮ ಅವರಿದ್ದಾರೆ. ಲಕ್ಷ್ಮಮ್ಮ ಅವರ GPA ಹೋಲ್ಡರ್ ಅಂತ ಹೇಳ್ಕೊಳ್ತಕ್ಕಂಥ ಈ ವ್ಯಕ್ತಿ ಯಾರಿದ್ದಾರೆ ದೇವರಾಜ್ ಅವರು ಬಂದು ಇಲ್ಲಿ ಇದ್ದಂಥ ಕಾಂಪೌಂಡನ್ನು ತೆರವು ಮಾಡಿದರು. ಇದು 2020ರಲ್ಲಿ ಪುಷ್ಪ ಅವರು ಖರೀದಿ ಮಾಡಿದಂಥ ಸೈಟ್ ಅಂತೇಳಿ ಅವ್ರು ಹೇಳ್ಕೊಡ್ತಾರೆ. ಸೊ ಇಲ್ಲಿ ನಾವು 40/55 ಅಳತೆಯ ಒಂದು ನಿವೇಶನವನ್ನು ಖರೀದಿ ಮಾಡಿದ್ವಿ ಅಂತೇಳಿ ಸುತ್ತವೂ ಕೂಡ ಅವರು ಕಾಂಪೌಂಡನ್ನು ನಿರ್ಮಾಣ ಮಾಡಿದರು. ಆದರೆ ಈ ನಿವೇಶನ ತಮಗೆ ಸೇರಿದ್ದು ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಅಂತೇಳಿ ಏಕಾಏಕಿಯಾಗಿ ಬಂದವರು ದೇವರಾಜ್ ಅವರು ಈ ಕಾಂಪೌಂಡನ್ನು ತೆರವು ಮಾಡಿದ್ರು. ಅದಾದ ನಂತರ ಸಾಕಷ್ಟು ಜಟಾಪಟಿ ಕಾರಣ ಆಗ್ತದೆ. ಇವತ್ತು ಮತ್ತೆ ಪುಷ್ಪ ಅವರು ಇಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಪುಷ್ಪ ಅವರ ಕಡೆಯವರು ಹಾಗೆ ದೇವರಾಜ್ ಅವ್ರ ಕಡೆಯವ್ರ ನಡುವೆ ಸಾಕಷ್ಟು ಒಂದು ರೀತಿ ಮಾತಿನ ಚಕಮಕಿ ನಡೀತು, ವಾಗ್ವಾದ ಆಯಿತು. ಒಂದು ರೀತಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಸೊ ಈಗ ಮತ್ತೆ ಕಾಂಪೌಂಡ್ ನಿರ್ಮಾಣ ಕಾರ್ಯಕ್ಕೆ ಸದ್ಯಕ್ಕೀಗ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಸೊ ಇದು ಏನು ದೇವರಾಜ್ ಅವ್ರ ಕಡೆಯವರ ವಾದ ಏನು ಅಂತ ಹೇಳಿದ್ರೆ 1985ನೇ ಇಸ್ವಿನಲ್ಲಿ ಲಕ್ಷ್ಮಮ್ಮ ಅವರಿಗೆ ಒಂದು ನಿವೇಶನವನ್ನು ಖರೀದಿ ಮಾಡಿದರು. ಸೊ ಆವಾಗಿಂದನೂ ಕೂಡ ಇದು ನಮ್ಮ ಸ್ವಾಧೀನದಲ್ಲಿದೆ ಅಂತಕ್ಕಂಥದ್ದು ಅವರು ಹೇಳ್ಕೊಳ್ತಾರೆ. ಆದರೆ 2000ನೇ ಇಸ್ವಿನಲ್ಲಿ 2020ನೇ ಇಸ್ವಿಯಲ್ಲಿ ಈ ಒಂದು ನಿವೇಶನವನ್ನು ನಾವು ಖರೀದಿ ಮಾಡಿದ್ದೀವಿ ಅಂತೇಳಿ ಎಡಭಾಗದಲ್ಲಿರ್ತಕ್ಕಂಥ ಪುಷ್ಪ ಅವ್ರ ಮನೆ ಇದು. ಸೊ ಅವರು ನಾವು ಮನೆಯನ್ನು ಪರ್ಚೇಸ್ ಮಾಡಿದ ನಂತರ ಅದಕ್ಕೆ ಹೊಂದಿಕೊಂಡಂತೆ ಇದ್ದಂಥ ಈ ಒಂದು ನಿವೇಶನ ಮಾಲೀಕರ ರಿಕ್ವೆಸ್ಟ್ನ ಮೇಲೆ ಅವರೇ ನಮಗೆ ಮನವಿ ಮಾಡಿದರು. ನಮಗೆ ಕಷ್ಟದಲ್ಲಿದ್ದೀವಿ, ಮಕ್ಕಳ ಹೈಯರ್ ಎಜುಕೇಷನ್ ಸಲುವಾಗಿ ಫಾರಿನಲ್ಲಿ ಓದಿಸ್ಲಿಕ್ಕೆ ಸಲುವಾಗಿ ನಾವು ಸೈಟನ್ನು ಮಾರಬೇಕಾಗಿದೆ, ನೀವೇ ತೆಗೆದುಕೊಳ್ಳಿ ಅಂತೇಳಿ ಅವರು ಒತ್ತಾಯ ಮಾಡಿದ್ರು. ಆ ಕಾರಣಕ್ಕೋಸ್ಕರ ನಾವು ಈ ಒಂದು ಸೈಟನ್ನು ಖರೀದಿ ಮಾಡಿದ್ವಿ ಅಂತೇಳಿ ಪುಷ್ಪ ಅವರು ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ನಿವೇಶನದ ಮೂಲ ಮಾಲೀಕರು ಯಾರು, ಅವರಿಗೆ ಹೇಗೆ ಸೈಟ್ ಬಂತು, ಇದೆಲ್ಲವೂ ಕೂಡ ಇದೊಂದು ಸಿವಿಲ್ ಮ್ಯಾಟರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಾಖಲೆಗಳೆಲ್ಲವೂ ಕೂಡ ಕೋರ್ಟ್ನಲ್ಲಿ ಅದು ಅಂತಿಮ ಆಗಬೇಕಾಗುತ್ತೆ. ಆದರೆ ಸದ್ಯಕ್ಕೀಗ ಈ ಒಂದು ನಿವೇಶನದಲ್ಲಿ ಇದ್ದಂಥ ಕಾಂಪೌಂಡನ್ನು ದೇವರಾಜ್ ಅವರು ತೆರವುಗೊಳಿಸಿದರು. ಆದರೆ ಪುಷ್ಪ ಅವರ ಪ್ರಶ್ನೆ ಒಂದೇ, ಈ ಕಾಂಪೌಂಡ್ ಇತ್ತು ಇಲ್ಲಿ, ಇದು ನಮ್ಮ ನಿವೇಶನ, ನಾವು ಕನ್ಸ್ಟ್ರಕ್ಷನ್ ಮಾಡಿದಂಥ ಕಾಂಪೌಂಡ್ ಇತ್ತು, ಇಲ್ಲಿ ಕೆಲವೊಂದು ಅಮೂಲ್ಯವಾದ ವಸ್ತುಗಳು ಕೂಡ ಇಲ್ಲಿತ್ತು, ಅದನ್ನು ತೆರವುಗೊಳಿಸಲಿಕ್ಕೆ ಅವರಿಗೆ ಕೋರ್ಟ್ ಆದೇಶ ಇತ್ತಾ, ಕೋರ್ಟ್ ಆದೇಶದ ಪ್ರಕಾರ ಅವರು ತೆರವುಗೊಳಿಸಿದ್ರು. ಆಗ ತೆರವುಗೊಳಿಸುವಾಗ ನಮಗೆ ಯಾಕೆ ಅವ್ರು ನೋಟಿಸ್ ಕೊಡಲಿಲ್ಲ, ಇದೆಲ್ಲವನ್ನು ಕೂಡ ಅವ್ರು ಪ್ರಶ್ನೆ ಮಾಡ್ತಾರೆ. ಆದರೆ ಇದು ನಮ್ಮ ಸೈಟ್ ಇದೆ, ನಮ್ಮ ಕೋರ್ಟ್ ಆದೇಶ ಇತ್ತು, ಹಾಗಾಗಿ ನಾವು ತೆರವುಗೊಳಿಸ್ತೀವಿ ಅಂತೇಳಿ ದೇವರಾಜ್ ಅವರು ಹೇಳ್ತಾರೆ. ಹಾಗಾಗಿ ಈ ಒಂದು ಜಟಾಪಟಿ ಇವತ್ತಂತೂ ಒಂದು ರೀತಿ ವಿಕೋಪಕ್ಕೆ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆದರೆ ಸ್ಥಳಕ್ಕೆ ಬಂದಂಥ ಹಾಸನದ ಬಡಾವಣೆ ಠಾಣೆ ಪೊಲೀಸರಿಗೆ ಪರಿಸ್ಥಿತಿನ ತಿಳಿಗೊಳಿಸಿದ್ದಾರೆ. ಎರಡೂ ಕಡೆಯವ್ರನ್ನ ಠಾಣೆಗೆ ಬನ್ನಿ ಅಂತೇಳಿ ಅವರು ಕರೆದಿದ್ದಾರೆ. ಹಾಗಾಗಿ ಸದ್ಯಕ್ಕೀಗ ಪರಿಸ್ಥಿತಿ ತಿಳಿಯಾಗಿದೆ. ಆದರೆ ಈ ಒಂದು ನಿವೇಶನದ ನಿಜವಾದ ಮಾಲೀಕರು ಯಾರು ಅಂತಕ್ಕಂಥದ್ದು ಕೋರ್ಟ್ ಮೂಲಕನೇ ಸಾಬೀತಾಗಬೇಕಾಗತ್ತೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.